Good morning, students. Welcome to the Aryabhatta PU Science College. In the previous class, you are studied about the equipotential surfaces. What is an equipotential surface? The surface which has a potential which is same for all the points. So that is the equipotential surface. Example, surface of a conductor. ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ವಿ ಅಂದರೆ ಪೊಟೆನ್ಷಿಯಲ್ ಇದೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದು. ಆದರೆ ಇದ್ರ ಸುತ್ತಲೂ ಸ್ಪೇರಿಕಾಗಿ ಫುಲ್ಲು ಸರ್ಫೇಸು ತುಂಬ ಇರುತ್ತೆ. ಮತ್ತು ಸರ್ಫೇಸ್ ಫುಲ್ಲು ಸ್ಪೇರಿಕಲ್ ಸರ್ಫೇಸಲ್ಲಿ ಅದು ಫುಲ್ಲು ಪೊಟೆನ್ಷಿಯಲ್. ಇದು ಪೊಟೆನ್ಷಿಯಲಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಚಾರ್ಜಸ್ ಆರ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಮೀನ್ಸ್ ಫೀಲ್ಡ್ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಇದೆ. ಸೊ ಎಕ್ಸಾಂಪಲು ಸರ್ಫೇಸ್ ಆಫ್ ಎ ಕಂಡಕ್ಟರ್. ಒಂದು ಕಂಡಕ್ಟರ್ ಇರುತ್ತೆ, ಇದ್ರ ಸರ್ಫೇಸಲ್ಲಿ ಫುಲ್ಲು ಎಲ್ಲ ಈಕ್ವಲ್ ಸರ್ಫೇಸ್ ಆಗಿ ಅದು ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸಪೋಸ್ ಅರ್ತ್ ಇದೆ. ಅರ್ತ್ ಏನಾಗುತ್ತೆ, ಎಲ್ಲ ಸುತ್ತಲೂ ಈಕ್ವಲಿ ಇದು ಚಾರ್ಜಸ್ ಪ್ಲಸ್ ಟು ಮೈನಸ್ ಚಾರ್ಜಸ್ ಎಲ್ಲವೂ ಸಹ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದೆ. ಇದು ಅರ್ತ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಕಂಡಕ್ಟರ್. Earth is considered to be a conductor. So it is an example. Earth is also an example for the equipotential surface. Any conductor, any wire ತಗೊಳ್ರಿ. ಸೊ ಸಪೋಸ್ ದೇರ್ ಈಸ್ ಎ ಕಂಡಕ್ಟಿಂಗ್ ವೈರ್. ಆ ವೈರ್ ಏನಾಗುತ್ತೆ ಅಂದರೆ, ಇದು ವೈರ್ ಇತ್ತು ಅಂದರೆ ಇದರಲ್ಲಿ ಫುಲ್ಲು ಈಕ್ವಿಪೊಟೆನ್ಷಿಯಲ್ ಎರಡು ಸತ ಒಂದು ಕಂಡಕ್ಟಿಂಗ್ ವೈರ್ ಇತ್ತು ಅಂದರೆ ಫುಲ್ಲು ಈಕ್ವಿಪೊಟೆನ್ಷಿಯಲಲ್ಲಿ ಸರ್ಫೇಸಲ್ಲಿ ಇದಾಗಿರುತ್ತೆ. ಅದಕ್ಕೆ ಅದು ಸೊ ಎಕ್ಸಾಂಪಲ್. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ. ಇಟ್ ಈಸ್ ಅ ಸರ್ಫೇಸ್ ಇನ್ ವಿಚ್ ಪೊಟೆನ್ಷಿಯಲ್ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಇಟ್ ಈಕ್ವಲಿ ಓವರ್ ದ ಸರ್ಫೇಸ್. ಅದಕ್ಕೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತೀವಿ. ಸೊ ಸರ್ಫೇಸ್ ಆಫ್ ಎ ಚಾರ್ಜಡ್ ಕಂಡಕ್ಟರ್. ಈಗ ಒಂದು ಪಾಯಿಂಟ್ ಚಾರ್ಜಸ್ ಇರುತ್ತೆ, ಸುತ್ತಲೂ ಸತ ಕಾನ್ಸಂಟ್ರೇಟಿಂಗ್ ಸರ್ಕಲ್ಸ್, ಕಾನ್ಸಂಟ್ರೇಟಿಂಗ್ ಸ್ಪಿಯರ್ಸ್ ಆಗಿರುತ್ತೆ. ಗೊತ್ತಾಯ್ತಾ? ಇದ್ರ ಸುತ್ತಲೂ. ಅದಕ್ಕೆ ಇದೊಂದು ಎಕ್ಸಾಂಪಲ್ ಡಯಾಗ್ರಾಮ್ ಬರ್ಸಿದ್ದೆ, ಮತ್ತೊಂದು ಸರಿ ಎಕ್ಸಾಮ್ ಇದೆ ಇದಕ್ಕೆ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್? ಇದು ಪ್ರಾಪರ್ಟೀಸ್ CET ನೀಟಲ್ಲಿ ಭಾಳ ಕೇಳ್ತಾರೆ ಇದಕ್ಕೆ. ಈ ಎಕ್ಸಾಮ್ನಲ್ಲಿ ಇದುವರೆಗೆ ಕೇಳಿಲ್ಲ, ಬಟ್ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಹೋದ ಸರಿ ಒಂದು ಎಕ್ಸಾಮ್ ಒಂದು ಬರ್ತಿದ್ದೆ, ವಾಟ್ ಈಸ್ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ. ಸೊ ಸರ್ಫೇಸ್ ಆಫ್ ಎ ಚಾರ್ಜಡ್ ಕಂಡಕ್ಟರ್. ಸೊ ಅದ್ರದ್ದು ವೆರಿ ಇಂಪಾರ್ಟೆಂಟ್. ಅದು ಇದು ಪ್ರಾಪರ್ಟೀಸು ಸಹ ಅಷ್ಟೇ ಅಂಡರ್ಲೈನ್ ಮಾಡಿಸಿದ್ದೀನಿ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. CET ನೀಟಲ್ಲಿ ತುಂಬ ಬರುತ್ತೆ ಇದು. ಇದ್ರ ಜೊತೆಗೆ ಸಹ ಸಣ್ಣ ಕ್ವಶನ್ಸ್ಗಳೆಲ್ಲ ಬರ್ತವೆ ಇದಕ್ಕೆ ಈ ರೀತಿ. ಸೊ ಈ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ನಾರ್ಮಲ್ ಆಗಿರುತ್ತೆ. ನೋಡಿರಿ, ಇದು ಎಲೆಕ್ಟ್ರಿಕಲ್ ಫೀಲ್ಡ್, ಇದು ಎಲೆಕ್ಟ್ರಿಕಲ್ ಫೀಲ್ಡ್ ಇರುತ್ತೆ. ಇದಕ್ಕೆ ನಾರ್ಮಲ್ ಆಗಿ ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇರುತ್ತೆ. ಗೊತ್ತಾಯ್ತಾ? ಇದಕ್ಕೆ ನಾರ್ಮಲ್ ಆಗಿ ಅಂದರೆ 90 ಡಿಗ್ರಿ ಇರುತ್ತೆ. ಸೊ ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ always normal to the equipotential surfaces. Electric field is always normal to the equipotential surface. One point. Second point, two equipotential surfaces can never intersect. ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇರುತ್ತೆ ನೋಡಿರಿ, ಇದೊಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಎರಡು ಒಂದಕ್ಕೊಂದಕ್ಕೆ ಇಂಟರ್ಸೆಕ್ಟ್ ಆಗಲ್ಲ, ಒಂದ್ರ ಮೇಲೆ ಓವರ್ಲ್ಯಾಪ್ ಆಗಲ್ಲ. ಎರಡಕ್ಕೂ ಜೊತೆಗೆ ಒಂದು ಕಡೆ ಸೇರ್ಕೊಂಡಿರುತ್ತೆ ಅಥವಾ ಒಂದಕ್ಕೊಂದಕ್ಕೂ ದೂರ ಹೋಗುತ್ತೆ. ಸೊ ಈ ಟೂ ಈಕ್ವಲಿ ಪೊಟೆನ್ಷಿಯಲ್ ಸರ್ಫೇಸ್, ಇಲ್ಲೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇತ್ತು, Q1 ಚಾರ್ಜ್, ಇಲ್ಲೊಂದು Q1 ಚಾರ್ಜ್ ಇರುತ್ತೆ. ಎರಡು ಸತ ಚಾರ್ಜಸ್ಸು ಒಂದ್ರ ಮೇಲೆ ಹೀಗೆ ಓವರ್ಲ್ಯಾಪ್ ಆಗೋದಿಲ್ಲ. ಗೊತ್ತಾಯ್ತಾ? ಕ್ಯಾನ್ ನೆವರ್ ಇಂಟರ್ಸೆಕ್ಟ್. ನೋಡಿರಿ, ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಇದ್ರ ಜೊತೆಗೆ ಇದು ಒಂದಕ್ಕೊಂದಕ್ಕೆ ಓವರ್ಲ್ಯಾಪ್ ಆಗೋದಿಲ್ಲ. ಗೊತ್ತಾಯ್ತಾ? ಸೊ ಟೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಕ್ಯಾನ್ ನೆವರ್ ಇಂಟರ್ಸೆಕ್ಟ್. ಯಾವಾಗಲೂ ಸತ ಒಂದಕ್ಕೊಂದಕ್ಕೆ ಈ ರೀತಿ ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ಗೊತ್ತಾಯ್ತಾ? ಸೊ ಟೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಕ್ಯಾನ್ ನೆವರ್ ಇಂಟರ್ಸೆಕ್ಟ್. Work done in moving any charge between the any 2 points on the equipotential surface is 0. So work done in moving a charge within the equipotential surface is 0. ನೋಡ್ರಿ, ಇಲ್ಲೊಂದು ಈಕ್ವಿಪೊಟೆನ್ಷಿಯಲ್ ಇದು ಚಾರ್ಜ್ ಇರುತ್ತೆ, ಇಲ್ಲಿ ಯಾವುದೋ ಒಂದು ಚಾರ್ಜ್ ವರ್ಕ್ ಡನ್ ಇಲ್ಲಿಂದ ಇಲ್ಲಿವರೆಗೆ ಬರೋಂಗೆ ಏನು ವರ್ಕ್ ಡನ್ ಏನೂ ಆಗೋದಿಲ್ಲ. ಗೊತ್ತಾಯ್ತಾ? ವರ್ಕ್ ಡನ್ ಇನ್ ಮೂವಿಂಗ್ ಎನಿ ಚಾರ್ಜ್ between any 2 points on equipotential surface
ಈಸ್ ಝೀರೋ. ವರ್ಕ್ ಡನ್ ಮೂವಿಂಗ್ ನೋಡಿ ಇಲ್ಲಿಂದ ಈ ನೋಡಿ ಕಾನ್ಸಂಟ್ರೇಟ್ ಫಸ್ಟ್ನೇ ಸರ್ಕಲ್ ಇದೆ, ಇದು ಮೂರನೇ ಸರ್ಕಲ್ ಇದೆ. ಒಂದನೇ ಸರ್ಕಲಿಂದ ಮೂರನೇ ಸರ್ಕಲ್ವರೆಗೆ ತೊಗೊಂಬರೋಕ್ಕೆ ಏನು ಸತ ವರ್ಕ್ ಡನ್ ಈಸ್ ಝೀರೋ. ಯಾಕಂದರೆ ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ಸು. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ವರ್ಕ್ ಡನ್ ಏನು, ಅದಕ್ಕೇನು ವರ್ಕ್ ಡನ್ ಮಾಡೋದ್ರಿಂದ ನಾವು ಎಕ್ಸ್ಟ್ರಾ ವರ್ಕ್ ಏನು ಮಾಡೋದು ಬೇಡ. ಗೊತ್ತಾಯ್ತು? ಇಲ್ಲಿಂದ ಈ ರೀಜನಿಂದ ಈ ರೀಜನ್ ಈ ಥರಕ್ಕೆ ಸಪೋಸ್ ಒಂದು ಪಾಸಿಟಿವ್ ಚಾರ್ಜಸ್ ಇದೆ, ಪಾಸಿಟಿವ್ ಚಾರ್ಜಸ್ ಸುತ್ತಲೂ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇದ್ದಾವೆ. ಇದಕ್ಕೆ ಫುಲ್ ರೀಜನ್ ಇರುತ್ತೆ. ಇದಕ್ಕೆ ಈಗ ಏನಾಗತ್ತೆ ಅಂದರೆ ಇಲ್ಲಿ ವರ್ಕ್ ಡನ್ ನೋಡಿರಿ, ಇಲ್ಲಿಂದ ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ಸು ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಗೆ ತೊಗೊಂಡೋಗ್ಬೇಕಾದ್ರೆ ಒಂದು ಪಾಸಿಟಿವ್ ಚಾರ್ಜ್, ಇದೊಂದು ಪಾಸಿಟಿವ್ ಚಾರ್ಜು, ಅನದರ್ ಟೆಸ್ಟ್ ಚಾರ್ಜ್ ವಿ ಹ್ಯಾವ್ ಟು ಟೇಕ್. ಆ್ಯಂಡ್ ಈ ಚಾರ್ಜಸ್ ಇಲ್ಲಿಂದ ಇಲ್ಲಿವರೆಗೆ ತೊಗೊಂಬರ್ಬೇಕಾದ್ರೆ ಅಥವಾ ಇಲ್ಲಿಂದ ಇಲ್ಲಿವರೆಗೆ ತೊಗೊಂಬರ್ಬೇಕಾದ್ರೆ ಏನು ವರ್ಕ್ ಡನ್ ಬೇಡ, ಅದಕ್ಕೇನು ಎಕ್ಸ್ಟ್ರಾ ಫೋರ್ಸಸ್ ಏನು ಅಪ್ಲೈ ಮಾಡೋದು ಬೇಡ. ಯಾಕಂದರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮೀನ್ಸ್ ಇದ್ರ ಫೀಲ್ಡ್ ಸುತ್ತಲೂ ಇರುತ್ತೆ. ಸೊ ಅದಕ್ಕೆ ಅದೇ ವರ್ಕ್ ಮಾಡ್ತಾ ಇರುತ್ತೆ, ಅದಕ್ಕೋಸ್ಕರ. ಸೊ ವರ್ಕ್ ಡನ್ ಇನ್ ಮೂವಿಂಗ್ ಎನಿ ಚಾರ್ಜ್ ಬಿಟ್ವೀನ್ ಎನಿ 2 points on equipotential surface is zero. So work done in moving any charge between 2 points on equipotential surface is zero. So next point, the shape of equipotential surface for a given point charge is spherical. The shape of equipotential surface for a point charge is in spherical shape. ಏನೇ ಓನ್ಲಿ ಪಾಯಿಂಟ್ ಚಾರ್ಜಸ್ ಇರುತ್ತೆ ಸುತ್ತಲೂ ಸ್ಪೇರಿಕಲ್ ಸರ್ಫೇಸ್ ಇರುತ್ತೆ. ಇದು ಸರ್ಕಲ್ಲು 2 dimensional ತೋರಿಸಿದ್ದೀನಿ, ಆ್ಯಕ್ಚುಲಾಗಿ ಅದು 3 dimensional ಫುಲ್ ಗ್ಲೋಬ್ ಇದ್ದಂಗೆ ಇರುತ್ತೆ. ಆಯಿತಾ? ದ ಶೇಪ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಎ ಗಿವನ್ ಪಾಯಿಂಟ್ ಚಾರ್ಜ್ ಈಸ್ ಇನ್ ಸ್ಪೇರಿಕಲ್ ಶೇಪ್. ನೆಕ್ಸ್ಟ್, electric field is always perpendicular to the equipotential surface. Electric field ನೋಡಿ ತೋರಿಸಿದ್ನಲ್ಲ, electric field is always perpendicular 90 degree. ನಾರ್ಮಲ್ ಅಂದ್ರೂ ಒಂದೇ, 90 degree ಪರ್ಪೆಂಡಿಕ್ಯುಲರ್ ಅಂದ್ರೂ ಒಂದೇ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇದು ಹೆಚ್ಚು ಕಡಿಮೆ ಒಂದೇ ಮೀನಿಂಗು. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. Earth is an equipotential surface because Earth is considered to be a conductor. ಅರ್ತ್ ಒಂಥರ ಕಂಡಕ್ಟರ್ ಇದ್ದಂಗೆ, ಇದು ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫುಲ್ಲು ಸ್ಪೇರಿಕಲ್ ಇರುತ್ತೆ ಹಂಗಾಗೋದಕ್ಕೆ. ಸೊ ಅರ್ತ್ ಈಸ್ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಿಕಾಸ್ ಅರ್ತ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಕಂಡಕ್ಟರ್. Earth is an equipotential surface because Earth is considered to be a conductor. Next point, equipotential surface gives a visual picture of both direction and magnitude of electric field in a region. ಈ electrical field in a region ಇದೆಯಲ್ಲ ಇದರಲ್ಲಿ, ಅಥವಾ ಈ electric field in a regionನಲ್ಲಿ ವಿಜುವಲ್ ಪಿಕ್ಚರ್, ಇದೊಂದು ಜಸ್ಟ್ ಪಿಕ್ಚರ್ ಕೊಡುತ್ತಾ ಇದು. ಗೊತ್ತಾ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ gives a visual picture of both direction and magnitude of electric field in a region. A equipotential surface gives a visual picture of both the direction and magnitude of electric field in a region. ಇಷ್ಟು ನಿಮಗೆ ಕ್ಲೀನಾಗಿ. ಸೊ ಇವಿಷ್ಟು ದೀಸ್ ಪಾಯಿಂಟ್ಸ್ ಇಷ್ಟೊಂದು ಕ್ಲೀನಾಗಿ ಕಲೀರಿ. ಇದು ವೆರಿ ಇಂಪಾರ್ಟೆಂಟ್. ಮತ್ತೊಂದು ಸರಿ ಮೆಮೊರೈಸ್ ಆಗಲಿ ಅಂತ ಹೇಳ್ತಿದ್ದೀನಿ. ಮೆಮೊರೈಸಿಂಗ್ ಪಾರ್ಟ್ ಇನ್ನೊಂದು ಸರಿ ತೊಗೊಳ್ಳಿ. ಈ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. Electric field is always normal to the equipotential surfaces. Electric field is always normal to the equipotential surfaces. Two equipotential surfaces can never intersect. Two equipotential surfaces can never intersect. Two equipotential surfaces can never intersect. Work done in moving any charge between 2 points on equipotential surface is zero. Work done in moving any charge between any 2 points on equipotential surface is zero. Work done in moving any charge between any 2 points on equipotential surface is zero. Next, shape of equipotential surface for a given point charge is in spherical shape. The shape of equipotential surface for a given point charge is in spherical surface.
The shape of equipotential surface for a given point charge is in spherical shape. Electric field is always perpendicular to the equipotential surface. Electric field is always perpendicular to the equipotential surface. Electric field is always perpendicular to the equipotential surface. ಪ್ರತಿಯೊಂದು ಪಾಯಿಂಟನ್ನು ನೋಡ್ಕೊಂಡು ಸರಿ ನೋಡ್ಕೊಳ್ದಿದ್ದಂಗೆ ಸರಿ ರಫಲ್ಲಿ ಬರೀರಿ. Earth is an equipotential surface because Earth is considered to be a conductor. Earth is an equipotential surface because Earth is considered to be a conductor. Earth is an equipotential surface because Earth is considered to be a conductor. Last point. Equipotential surface gives a visual picture of both direction and magnitude of electric field in a region. Equipotential surface gives a visual picture of both direction and magnitude of electric field in a region. Equipotential surface gives a visual picture of both direction and magnitude of electric field in a region. So these points, without seeing on one time and with seeing another time, we have to write it in a rough. And totally all these you have to write it in a notes. Yes. Next one, draw the equipotential surface for a positive point charge, an electric dipole, two identical positive charge and uniform electric field. ಇವಿಷ್ಟನ್ನು ಸಹ ನಾವು ಡಯಾಗ್ರಾಮ್ ಬರೀಬೇಕು ನೋಡ್ರಿ. ಪಾಸಿಟಿವ್ ಚಾರ್ಜಸ್ ಇದ್ದರೆ ಫುಲ್ಲು ಸುತ್ತಲೂ ಕಾನ್ಸಂಟ್ರಿಕ್ ಸರ್ಕಲ್ಸ್ ಬರೀಬೇಕು. ಅದಕ್ಕೆ ಒಂದಕ್ಕೊಂದಕ್ಕೆ ಇದಕ್ಕೂ ಇದಾಗಬಾರ್ದು, ಕರೆಕ್ಟಾಗಿ ಕಾನ್ಸಂಟ್ರಿಕ್ ಸರ್ಕಲ್ಸ್ ಇರಬೇಕು, ಹೆಚ್ಚು ಕಡಿಮೆ ಇರಬಾರ್ದು. ಇನ್ನೊಂದು ಎಲೆಕ್ಟ್ರಿಕ್ ಪೋಲ್ ಡೈಪೋಲ್ ಅಂದರೆ ಏನಾಗುತ್ತೆ ಅಂದರೆ ಪ್ಲಸ್ ಚಾರ್ಜ್ ಮೈನಸ್ ಚಾರ್ಜ್ ಇದೆ. ಇದಕ್ಕೆ ಪ್ಲಸ್ ಚಾರ್ಜ್ ಇದಕ್ಕೆ ಇವೆರಡು ಸಹ ಅಟ್ರಾಕ್ಟ್ ಆಗುತ್ತೆ, ಪ್ಲಸ್ಸು ಮತ್ತು ಮೈನಸ್ ಎರಡು ಅಟ್ರಾಕ್ಷನ್ ಆಗಿರೋದ್ರಿಂದ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ ಇದು ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಸ್ವಲ್ಪ ಆ ಕಡೆ ಹೋಗುತ್ತೆ. ಸೊ ಈ ರೀತಿ ಬರುತ್ತೆ. ಇದು ಮೈನಸ್ ಚಾರ್ಜು, ಇದು ಪ್ಲಸ್ ಚಾರ್ಜ್, ಎರಡು ಅಟ್ರಾಕ್ಷನ್. ಡೈಪೋಲ್ ಅಂದರೆ ಏನು, ಒಂದಕ್ಕೊಂದು ಅಟ್ರಾಕ್ಷನ್. ಸೊ ದ ಟೂ ಐಡೆಂಟಿಕಲ್ ಪಾಸಿಟಿವ್ ಚಾರ್ಜಸ್ ಅಂದರೆ ಪ್ಲಸ್ ಎರಡು ಸ್ವಲ್ಪ ದೂರ ಹೋಗುತ್ತೆ. ರಿಪಲ್ಷನ್ ಟೇಕ್ಸ್ ಪ್ಲೇಸ್. ರಿಪಲ್ಷನ್ ಅಂದರೆ ರಿಮೈನಿಂಗ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದರ ಹತ್ತಿರ ಬರುತ್ತೆ. ಒಂದಕ್ಕೊಂದಕ್ಕೆ ಇಂಟರ್ಸೆಕ್ಟ್ ಆಗೋಲ್ಲ. ಏನು ಬೇಕಾದ್ರೆ ಎರಡು ಒಂದಕ್ಕೊಂದಕ್ಕೆ ಸೇರ್ಕೊಳ್ಳುತ್ತೆ, ಆದರೆ ಇಂಟರ್ಸೆಕ್ಟ್ ಆಗೋಲ್ಲ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೊಂದು ಪ್ಲೇಟು ಯೂನಿಫಾರ್ಮ್ ಪರ್ಪೆಂಡಿಕ್ಯುಲರ್ ಇದ್ದಂಗೆ ಇದು ಒಂದಕ್ಕೊಂದಕ್ಕೂ ಇಂಟರ್ಸೆಕ್ಟ್ ಆಗುತ್ತೆ. ಇದು ಯೂನಿಫಾರ್ಮ್ ಫೀಲ್ಡ್ ಅಂದರೆ ಒಂದಕ್ಕೊಂದಕ್ಕೆ ಹಿಂಗೆ ಅದು ಒಳಗಡೆ ಹೋಗಿರುತ್ತೆ. ಗೊತ್ತಾಯ್ತಾ? ಇಟ್ ಇಸ್ ದ ಶೀಟ್, ಇಟ್ ಇಸ್ ಎ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು. ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಅಲ್ಲೇ ನೋಡಿದ್ದೀವಲ್ಲ ಫಸ್ಟ್ನೇದು. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸು, ಇದು ಎಲೆಕ್ಟ್ರಿಕ್ ಫೀಲ್ಡ್, ಎರಡು ಒಂದಕ್ಕೊಂದಕ್ಕೆ ನಾರ್ಮಲ್ ಇರುತ್ತೆ. ಸೊ ದಟ್ ಡಯಾಗ್ರಾಮ್, ಈ ಡಯಾಗ್ರಾಮನ್ನು ನೋಡ್ಕೊಂಡು ಒಂದ್ಸರಿ ನೋಡೋದಿಲ್ಲ ಒಂದ್ಸರಿ ಬರೀರಿ ಅದಕ್ಕೆ. ನೆಕ್ಸ್ಟ್, ಶೋ ದಟ್ ಇ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್. ಇದು ವೆರಿ ಇಂಪಾರ್ಟೆಂಟ್. ಮಾರ್ಚು ಅದರಲ್ಲಿ 17 ಜುಲೈ 17, 14, 15 ಇವಿಷ್ಟರಲ್ಲಿ ಬಂದಿತ್ತು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು 3-4 ಥರ ಕೇಳ್ತಾರೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಹಾಗಾಗಿ ಪ್ರತಿ ಸಲನೂ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಯಾವುದಾದ್ರು ಬರೆದ್ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ 4 ಕ್ವಶನ್ನು ಸಹ ಬರ್ಸಿದ್ದೀನಿ. ಶೋ ದಟ್ ಇ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್ ಅಂತ ನಾನು ಕೇಳ್ಬೋದು. ನೆಕ್ಸ್ಟ್, ಆರ್ ಶೋ ದಟ್ electric field at any point is equal to the potential gradient. ಅದಂತನೂ ಕೇಳ್ತಾರೆ. ಪೊಟೆನ್ಷಿಯಲ್ ಅಂದರೆ ವೋಲ್ಟೇಜ್ ವಿ, ಅದು ಗ್ರೇಡಿಯಂಟ್ ಅಂತ ಕೇಳ್ತಾರೆ ನೋಡಿ. ಇದು ಪೊಟೆನ್ಷಿಯಲ್ ಗ್ರೇಡಿಯಂಟ್. ಆರ್ ಒಬ್ಟೈನ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡು ಪೊಟೆನ್ಷಿಯಲ್ ಇವೆರಡಕ್ಕೂ ರಿಲೇಷನ್, ಅದಕ್ಕೂ ಸೇಮ್ ಇದೆ ಡೆರಿವೇಷನ್. ಶೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಸ್ಟೀಪೆಸ್ಟ್. ಡಿಕ್ರೀಸಸ್ ಅಂದರೆ ನೆಗೆಟಿವ್ ಇದೆ ನೋಡ್ರಿ, ಇದು ನೆಗೆಟಿವ್ ಅಂದರೆ ಸ್ಟೀಪೆಸ್ಟ್. ಸೊ ಇದನ್ನು 4 ಥರ ಕ್ವಶನ್ ಕೇಳ್ತಾರೆ. ಕ್ವಶನ್ ನಾನು ಕ್ಲೀನಾಗಿ ಸ್ವಲ್ಪ ಕಲಿದೆ. ಈ ಡೆರಿವೇಷನ್ ಭಾಳ ಈಸಿ ಇದೆ, ಆದರೆ ಡೆರಿವೇಷನ್ ಕಲ್ತಿರ್ತೀರ, ಅದು ಎಕ್ಸಾಮ್ನಲ್ಲಿ ಏನೋ ಈ 4 ಥರದಲ್ಲಿ ಯಾವ್ದಾರು ಒಂದಲ್ಲಿ ಕೇಳ್ಬೋದು, ಒಂದು ಥರನ ಕೇಳ್ತಾರೆ ಕ್ವಶನ್ನು. ಅದನ್ನು ಕ್ವಶನ್ ಬರೀಕ್ಕೆ ರೆಡಿ ಇರಬೇಕು. ಸುಮಾರು ಹೋದ್ಸರಿ ಎಕ್ಸಾಮ್ನಲ್ಲೆಲ್ಲ ಏನು ಮಾಡಿದ್ದಾರೆ, ಒಂದು ಇದು ಈ ಥರ ಕ್ವಶನ್ ಕೇಳಿರ್ತಾರೆ, ಇದನ್ನು ಕಲ್ತಿರ್ತಾರೆ, ಎಲ್ಲ ಮರ್ತ್ಕೊಂಡು ಇದೆ ಅಂತ ಗೊತ್ತೇ ಆಗಿರಲ್ಲ. ಸೊ ಬರೀ ತುಂಬ ಲಾಸ್ ಮಾಡ್ಕೊತಾ ಇದ್ದಾರೆ ಇದರಲ್ಲಿ. ಸೊ ಅದಕ್ಕೋಸ್ಕರ 4 ಥರ ಕ್ವಶನ್ನು ಕೇಳ್ತಿದ್ದೀನಿ. ಕರೆಕ್ಟಾಗಿ ಈ ಕ್ವಶನನ್ನು ಬರೀರಿ. ಶೋ ದಟ್ ಇ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್, ಒನ್ ಕ್ವಶನ್. ನೆಕ್ಸ್ಟ್, ಶೋ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಈಸ್ ಈಕ್ವಲ್ ಟು ದ ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ನೆಗೆಟಿವ್ ನೋಡಿರಿ ಇದೆ, ಅದು ಹೇಳುತ್ತೆ. ನೆಕ್ಸ್ಟ್, ಒಬ್ಟೈನ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕಲ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡು ಪೊಟೆನ್ಷಿಯಲ್ ಎರಡು ರಿಲೇಷನ್.
ಶೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಸ್ಟೀಪೆಸ್ಟ್. ಇದಿಷ್ಟು ಕೇಳ್ತಾರೆ ನೋಡ್ರಿ ಇಲ್ಲಿ 1 2 3 4 ಥರದಲ್ಲೂ ಸೇಮ್ ಇದೇ ಕ್ವಶನ್ ಕೇಳಿದ್ದಾರೆ. ಒಂದು ಸರಿ ಈ ಕ್ವಶನ್ ಕೇಳ್ತಾರೆ, ಒಂದು ಸರಿ ಈ ಥರ ಕೇಳ್ತಾರೆ, ಒಂದು ಸರಿ ಈ ರೀತಿ ಹೀಗೆ 4 ಸರಿದು 4 ಥರದ್ದು ಕ್ವಶನ್ ಕೇಸ್ ಬರ್ತೀನಿ. 4 ಕ್ವಶನ್ನು ಕೇಳಿರ್ತಾರೆ. ಈಗ ನೆಕ್ಸ್ಟ್ ಇದು ಈ 4 ಕೇಳ್ಬೋದು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಏನಾರ ಕೇಳಿದ್ರೆ. ಸೊ ಹಂಗಾಗಿ ಈ 4 ಕ್ಲೀನಾಗಿ ಮಾಡಿದ್ರಿ. ಇದು ಬಿಟ್ಟರೆ ಇನ್ಯಾವ ಥರನೂ ಕೇಳಕ್ಕೆ ಬರೋಲ್ಲ ಅವರಿಗೆ. ಸೊ ಹಾಗೆ ಇವು 4 ಕ್ವಶನನ್ನು ಕ್ಲೀನಾಗಿ ಕಲ್ತಿರಿ. ನೆಕ್ಸ್ಟ್ ನೋಡ್ರಿ ಇದು dV/dx ಇದಂತ ಶೋ ಮಾಡಬೇಕು. ಶೋ ದಟ್ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನೋಡ್ರಿ Q ಅನ್ನೋದು ಪಾಯಿಂಟ್ ಚಾರ್ಜಸ್ ಇದೆ. ಇದು ಫುಲ್ಲು ಕಾನ್ಸಂಟ್ರಿಕ್ ಸರ್ಕಲ್ಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್, ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇದು ಗೊತ್ತಾಯ್ತಾ. A ಆ್ಯಂಡ್ B ಇದು ಏನಾಗುತ್ತೆ ಅಂದರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಒಳಗಡೆ ಇದೆ ನೋಡಿ. ಇಲ್ಲಿಂದ ಹಿಂಗೆ ಸುತ್ತ ಕಾನ್ಸಂಟ್ರಿಕ್ ಸರ್ಕಲ್ಸ್ ಇದ್ದಾವೆ, ಸರ್ಕಲ್ಸ್ ಇರುತ್ತೆ. ಅಲ್ಲಿ ಬಿ ಇಂದ ಎ ವರೆಗೆ ಎಳಿಬೇಕು ನೋಡಿ. ಇಲ್ಲಿ ಇಲ್ಲಲ್ಲ, ಇಲ್ಲೂ ಇದು ಪಾಯಿಂಟ್ ಚಾರ್ಜಸ್ Q ಇದು, ಇಲ್ಲಿ ಪಾಯಿಂಟು ಬಿ ಇದೆ, ಇಲ್ಲಿ ಪಾಯಿಂಟು ಹಿಂಗೆ ಎ ಪಾಯಿಂಟ್ ಇದೆ, ಬಿ ಇಂದ ಎಗೆ ಇರೋ ಪಾಯಿಂಟ್ ಸೇಮ್ ಇದೆ ಪಿಕ್ಚರು. ಇದನ್ನು ಹಿಂಗೆ ಬರೆದಿದ್ದೀನಿ, ಇದು ಇಲ್ಲಿ ಬರೆದಿದ್ದೀನಿ ಗೊತ್ತಾಯ್ತಾ. ಸೊ ಬಿ ಇಂಟು ಇದಕ್ಕೆ V = dV/, ಇದು ಬಿ ಪಾಯಿಂಟ್ ಇಲ್ಲಿ, ಇದು V + dB ಇದು ಗೊತ್ತಾಯ್ತಾ. ಇದಿಷ್ಟನ್ನು ಕ್ಲೀನಾಗಿ ಬರೀರಿ. ಸೊ ಅದಕ್ಕೆ ಸೊ Q ಅನ್ನೋದು ಪಾಯಿಂಟ್ ಇಲ್ಲಿದೆ, V + dB ಗೊತ್ತಾಯ್ತಾ. ಇದಕ್ಕೆಲ್ಲ ವೋಲ್ಟೇಜ್ dx. ಈಗ ನೋಡ್ರಿ ಕನ್ಸಿಡರ್ ದ ಫಾಲೋಯಿಂಗ್ ಗೊತ್ತಾಯ್ತಾ. ಕನ್ಸಿಡರ್ ದ ಫಾಲೋಯಿಂಗ್ ಅಂತ ತಗೊಳ್ಳಿ. ಫಸ್ಟ್ Q = ಪಾಯಿಂಟ್ ಚಾರ್ಜಸ್ Q. A ಆ್ಯಂಡ್ B = 2 ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ನೋಡಿರಿ. ಇಲ್ಲೊಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಇಲ್ಲೊಂದು ಸರ್ಫೇಸ್ ಇದೆ, 2 ಸರ್ಫೇಸ್ ಇದೆ. ಇದಕ್ಕೆ ನೋಡಿ ಇಲ್ಲಿ ಹೇಳಿದ್ನಲ್ಲ, ಒಂದು ಈ ಚಾರ್ಜಸ್ ಇದೆ, ಸುತ್ತೊಂದು ಈಕ್ವಿ ಪೊಟೆನ್ಷಿಯಲ್ ಇದೆ, ಇಲ್ಲೊಂದು ಸರ್ಫೇಸು, ಇಲ್ಲೊಂದು ಸರ್ಫೇಸ್, 2 ಸರ್ಫೇಸ್ ಇದೆ. ಒಂದೇ ಇದರಲ್ಲಿ ಒಂದೇ ಚಾರ್ಜಸ್ ಒಂದೇ, ಅದು ಸರ್ಫೇಸಸ್ 2 ಇದೆ. A ಆ್ಯಂಡ್ B = 2 ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. dV = ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ A ಆ್ಯಂಡ್ B. A ಮತ್ತು B ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ dV ಇದೆ ಗೊತ್ತಾಯ್ತಾ. ಇದು dV, ಇದು dV ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಇರೋದು ಗೊತ್ತಾಯ್ತಾ. ಅದು ಆ್ಯಕ್ಚುಲಾಗಿ ಹಿಂಗೆ ಬರೀಬೋದು, ಹಿಂಗೆ dV ಇದಕ್ಕಿಂತ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟೇಜ್ ಇದಕ್ಕೆಲ್ಲ dV ಇದಕ್ಕೆಲ್ಲ. ನೆಕ್ಸ್ಟ್ E = ಎಲೆಕ್ಟ್ರಿಕ್ ಫೀಲ್ಡ್ ಟು ದ ನಾರ್ಮಲ್ ಟು ದ ಸರ್ಫೇಸ್ A ಆ್ಯಂಡ್ B. A ಆ್ಯಂಡ್ Bಗೆ ಎಲೆಕ್ಟ್ರಿಕ್ ಫೀಲ್ಡ್, ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಇದು ನಾರ್ಮಲ್, ಇದಕ್ಕೆ ನಾರ್ಮಲ್ ಇದೆ. ಪೊಟೆನ್ಷಿಯಲ್ ಇದಕ್ಕೆ ಈ ರೀತಿ ಇರುತ್ತೆ ನೋಡಿ. ಈ ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಹಿಂಗಿರುತ್ತೆ, ಇಲ್ಲಿ ಹಿಂಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ನಾರ್ಮಲ್ ಹೋಗಿರುತ್ತೆ ಹಿಂಗೆ ಗೊತ್ತಾಯ್ತಾ. ಅಲ್ಲಿ ತೋರಿಸಿದ್ದಿಲ್ಲ ಇದಕ್ಕೆ ಎಲೆಕ್ಟ್ರಿಕ್ ಇದು ಇದಕ್ಕೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಅದು ಎಲೆಕ್ಟ್ರಿಕ್ ಫೀಲ್ಡ್ ನಾರ್ಮಲ್. ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇದು, ಮತ್ತು ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು, ಇದು ಇದಕ್ಕೆ ನಾರ್ಮಲ್ ಆಗಿರುತ್ತೆ ಗೊತ್ತಾಯ್ತಾ, ನಾರ್ಮಲ್ ಆಗಿರುತ್ತೆ. ಸೊ ಆ್ಯಂಡ್ dx = ಡಿಸ್ಪ್ಲೇಸ್ಮೆಂಟ್ ಫ್ರಮ್ B to A ನೋಡಿ. ಬಿ ಇಂದ ಎಗೆ ಏನು ಡಿಸ್ಪ್ಲೇಸ್ಮೆಂಟ್, ದೂರ ಡಿಸ್ಟೆನ್ಸ್ ಗೊತ್ತಾಯ್ತಾ, ಅದು ಡಿಸ್ಪ್ಲೇಸ್ಮೆಂಟ್. ಹಾಗೆ ನೆಕ್ಸ್ಟ್ dW = ವರ್ಕ್ ಡನ್ ಟು ಮೂವ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ B to A. ಬಿ ಇಂದ ಎವರೆಗೆ ಎಷ್ಟು ವರ್ಕ್ ಡನ್ ಹೋಗುತ್ತೆ, ಎಷ್ಟು ವರ್ಕ್ ಡನ್ ಆಗುತ್ತೆ ಅಂತ ನಾವು ಅದನ್ನು ತೊಗೊಬೇಕು. B to A ಎಗನೆಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಇದಕ್ಕೆ ಎಗನೆಸ್ಟಾಗಿ B to A ಹೋಗಬೇಕು. ಅದೇ dW = ಅದಕ್ಕೆ ಇಲ್ಲಿವರೆಗೂ ಕ್ಲೀನಾಗಿ ಬರೀಬೇಕು. ಫಸ್ಟಿಗೆ ಇದೆ Q = ಪಾಯಿಂಟ್ ಚಾರ್ಜ್, A ಆ್ಯಂಡ್ B = 2 ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. dV = ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A ಆ್ಯಂಡ್ B. E = ಎಲೆಕ್ಟ್ರಿಕ್ ಫೀಲ್ಡ್ ನಾರ್ಮಲ್ ಟು ದ ಸರ್ಫೇಸ್ A ಆ್ಯಂಡ್ B. ಆ್ಯಂಡ್ dx = ಡಿಸ್ಪ್ಲೇಸ್ಮೆಂಟ್ ಫ್ರಮ್ B to A ಫಾರ್ ವರ್ಕ್ ಡನ್ ಮಾಡೋಕ್ಕೆ ಇಲ್ಲಿಂದ ಬಿಗೆ ಎಷ್ಟಂತ ವರ್ಕ್ ಡನ್. dW = ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ B to A ಎಗ್ನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಎಗ್ನೆಸ್ಟಾಗಿ ಹೋಗುತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಬರೀ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಆದರೆ A ಇಂದ Bಗೆ ತೊಗೊಳ್ಬೇಕಾದ್ರೆ ಏನು ಬೇಡ, ನೋ ವರ್ಕ್ ಡನ್ನು. ಅದೇ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇರೆ ಇದ್ಬಿಟ್ಟಿದೆ ಮಧ್ಯದಲ್ಲಿ, ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಅವಾಗ B to Aಗೆ ಎಲೆಕ್ಟ್ರಿಕ್ ಫೀಲ್ಡ್ ಆವಾಗ ಎಷ್ಟು ಅಂತ ನಾವು ಆಗ ಕಂಡುಹಿಡಿಬೇಕು ಗೊತ್ತಾಯ್ತಾ. ಬರೀ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಆದರೆ 0 ಗೊತ್ತಾಯ್ತಾ. ಏನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು, ನೋ ವರ್ಕ್ ಡನ್ನು. ಯಾವ್ದು ಬಿಟ್ಟು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ ನಾರ್ಮಲಾಗಿ, ಅವಾಗ ಇದಕ್ಕೆ B to Aಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗುತ್ತೆ. ಸೊ dW ಅಂದರೆ ಏನು, ವರ್ಕ್ ಡನ್ = ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅದು ಗೊತ್ತಿದೆ. ವರ್ಕ್ ಡನ್ = ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ = ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A ಆ್ಯಂಡ್ B. ಎರಡೊಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A ಆ್ಯಂಡ್ B ಅಂದ್ರೆ ಒಂದೇ, ವರ್ಕ್ ಡನ್ ಟು ಮೂವ್ B ಇಂದ Aಗೆ ವರ್ಕ್ ಡನ್ ಆಗೋದನ್ನು ಒಂದೇ. ಅದನ್ನು ನಾವು dW ಅಂತ ಕರಿತೀವಿ ಗೊತ್ತಾಯ್ತಾ.
ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ವರ್ಕ್ ಡನ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಫೋರ್ಸ್ ಅಂದರೆ ಏನು ಎಫ್, ಡಿಸ್ಪ್ಲೇಸ್ಮೆಂಟ್ ಇದ್ದರೆ ಮೈನಸ್ ಡಿ ಎಕ್ಸ್, ಯಾಕಂದರೆ ಎಗ್ನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿಂದ ಇಲ್ಲಿಗೆ ಎಗ್ನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಗಿದೆ, ಈಗ ಮೈನಸ್ ಇಂಟು ಇದು ಡಿಫ್ರೆನ್ಸ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನೋ ಸ್ಮಾಲ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಇರೋದು ಡಿ ವಿ, ಇಲ್ಲಿಂದ ಇಲ್ಲಿಗೆ ಇರೋದಾದರೆ ಟೋಟಲ್ ವಿ, ಗೊತ್ತಾಯ್ತು ಅದಕ್ಕೆ ಡಿ ವಿ. ಸೊ ಇದಿದೆ ಡಿ ವಿ. ಸೊ ಎಫ್ ಈಸ್ ಈಕ್ವಲ್ ಟು ಮೈನಸ್ ಡಿ ಎಕ್ಸ್ ಇಂಟು ಎಫ್ ಇಂಟು ಮೈನಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ವಿ. ಸೊ ಎಫ್ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್. ಇದನ್ನು ಈ ಕಡೆ ತಂದರೆ ಮೈನಸ್ ಆಗುತ್ತೆ, ಬಂದೇ ಹೋಯಿತು ಇದು ಉತ್ತರ. ಇದ್ರ ಈ ಎಫ್ ಬದಲು ಈಗ ನಾವು ಇನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇ ಅಂದರೆ ಏನು ಅಂತ ಸೂಚಿಸಬೇಕು. ಬಟ್ ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು 1. ಒಂದು ಇದು ಯೂನಿಟ್ ಪಾಸಿಟಿವ್ ಚಾರ್ಜ್, ಗೊತ್ತಾಯ್ತಾ, ಪಾಯಿಂಟ್ ಚಾರ್ಜ್ ಅಂದರೆ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದು. ಸೊ ಕ್ಯೂ ಈಸ್ ಈಕ್ವಲ್ ಟು ಎಫ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಇ ಈಸ್ ಈಕ್ವಲ್ ಟು ಎಫ್ ಆಯ್ತು ಅವಾಗ ಇದು 1 ಆದರೆ. ಸೊ ಇ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್. ಸೊ ಬಂದ್ಬಿಡ್ತು ಇ ಈಸ್ ಈಕ್ವಲ್ ಟು ಅಂದರೆ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಇದು ಹೋಗ್ತಾ ಹೋಗ್ತಾ ಪೊಟೆನ್ಷಿಯಲ್ ಡಿಕ್ರೀಸಿಂಗ್ ಆಗ್ತಾ ಇದೆ ಅಂತ ಆಗಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕ್ಲೀನಾಗೆ ಇದನ್ನು ಬರೀರಿ. ಫಸ್ಟ್ ಒಂದು ಸರಿ ಹೇಳ್ತೀನಿ ನೋಡಿರಿ, ಈ 4 ಥರ ಕ್ವಶನ್ಸಲ್ಲಿ ಬಂದಿದೆ. ಒಂದೊಂದು ವರ್ಷ ಒಂದೊಂದು ಬಂದಿತ್ತು. ನಾಲ್ಕು ಕ್ವಶನ್ನು ಬರ್ಸಿದ್ದೀನಿ, ಬಟ್ ಆನ್ಸರ್ ಮಾತ್ರ ಒಂದೇ. ಇದನ್ನು ಡಿಫ್ರೆಂಟಾಗಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಕೆಲವೊಂದು ಕ್ವಶನನ್ನು ಟ್ವಿಸ್ಟಾಗಿ ಕೊಟ್ಟಿರ್ತಾರೆ, ಅದರಲ್ಲಿ ಹೆಚ್ಚು ಕಡಿಮೆ ಇದರಲ್ಲಿ ಒಂದು 5-6 ಕ್ವಶನ್ ಮಾತ್ರ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಯಾಕಂದರೆ 100 ಔಟ್ ಆಫ್ 100 ತೆಗಿಯೋರಿಗೆ ಸ್ವಲ್ಪ ಕಷ್ಟ ಆಗಲಿ ಅಂತ ಅದಕ್ಕೆ ಸಲ. ಸೊ ಅದ್ರ ಇದು ರಿಲೇಷನ್ ಇದು ಈಕ್ವೇಷನ್ ಇದು ಈಸಿ ಇದೆ ಡೆರಿವೇಷನು. ಕ್ವಶನನ್ನು ಮಾತ್ರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಈಗ ಟ್ವಿಸ್ಟ್ ಮಾಡೋದನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಸಾಕು. ನಿಮಗೆ ಅವಾಗ ಒಂದು ಪಾಯಿಂಟ್ ಅಂದರೆ ಒಂದು 4 ಕ್ವಶನ್ ಡಿಫಿಕಲ್ಟಿ ಕೇಳಿರ್ತಾರೆ, ಅದರಲ್ಲಿ ಒಂದನ್ನು ನೀವು ಗೆದ್ದಂಗೆ. ಇನ್ನು ಬಾಕಿದ್ದೆಲ್ಲ 1 ಮಾರ್ಕ್ಸಿಂದು 2 ಮಾರ್ಕ್ಸಿಂದು ಎಲ್ಲ ಇರ್ತವೆ. ಅದರಲ್ಲೆಲ್ಲ 1 ಮಾರ್ಕ್ಸಲ್ಲಿ ಚಾಯ್ಸ್ ಇರೋಲ್ಲ, ಆದರೆ 4 ಮಾರ್ಕ್ಸಲ್ಲೂ ಚಾಯ್ಸ್ ಇರುತ್ತೆ. ನೀವು ಅದನ್ನು ಚೆನ್ನಾಗಿ ನೋಡ್ಕೊಬೋದು. ಇದಕ್ಕೆ 1 ಮಾರ್ಕ್ಸಿಂದೆಲ್ಲ ಯಾವ ರೀತಿ ಇರುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೆ ಈಗ ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್. ಈ ಡಯಾಗ್ರಾಮ್ ಬರ್ಕೊಂಡ್ರೆ ಇದೆ ಕ್ಯೂ ಇದೆ, ಪಾಯಿಂಟ್ ಚಾರ್ಜ್ ಅಂದರೆ ಯೂನಿಟ್ ಪಾಸಿಟಿವ್ ಚಾರ್ಜ್, ಗೊತ್ತಾಯ್ತಾ, ಯೂನಿಟ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್, ಗೊತ್ತಾಯ್ತಾ, ಯೂನಿಟ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಕ್ಯೂ. A and B is equal to 2 equipotential surface. dV is equal to potential difference between A and B. E is equal to electric field normal to the surface A and B. dx is equal to displacement from B to A. dW is equal to B to A for work done. dW is equal to work done to move a unit positive charge from B to A against the electric field. So dW is equal to force into displacement is equal to potential difference into division between A and B. So if F is equal to F and minus dx is equal to dV. F is equal to minus dV by dx. But E is equal to F by Q and Q is equal to 1. So that is E is equal to F. So E is equal to minus dV by dx. So negative sign indicates that the direction of electric field is in the direction of decreasing potential. So this one. ಈ ಕ್ವಶನನ್ನು ಇಷ್ಟೊಂದು ನೋಟ್ಸ್ ಒಂದ್ಸರಿ ಬರ್ಕೊಳ್ರಿ. ಈ ಡೆರಿವೇಷನ್ ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದಿದ್ದಾಗ ಒಂದ್ಸರಿ ಇದಕ್ಕೆ ರಫಲ್ಲಿ ಬರೀರಿ, ಅವಾಗ ಇದ್ದಾಗ ಇರುತ್ತೆ. ಭಾಳ ಈಸಿ ಇದೆ ಡೆರಿವೇಷನ್. ಇದು ಇದನ್ನು ಸ್ವಲ್ಪ ನಿಮಗೆ ಇದನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ ಕೇಳಿದ್ದು. ಇದು ಸರಿ ಇದಕ್ಕೆ ಪಾಯಿಂಟ್ ಚಾರ್ಜಸ್. ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ಇದೆ ಇದು, ಗೊತ್ತಾಯ್ತು. ಡ್ರಾ ದ ಡಯಾಗ್ರಾಮ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇದನ್ನು ಒಂದ್ಸರಿ ಇದು MQPನಲ್ಲಿ ಬಂದಿದೆ. MQP ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಬಾಕಿ ಇವೆರಡನ್ನ ನಿಮಗೆ ಕೇಳ್ಬೋದು, ಗೊತ್ತಾಯ್ತಾ, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಿವೆ. ಆಯಿತಾ, ಓಕೆ, ಥ್ಯಾಂಕ್ ಯು.